ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 3ನೇ ಮೇ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಎನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest Challenge number 150, and we appreciate Bindushri, Basavaraj, Jyoti, Siddesh, Veerashaiva, Ranjit, Harish, Sharan, Praveen, Sachin, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ಮೆಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಥವಾ ಮೆಥನಾಲ್ ಮಿಶ್ರಿತ ಪೆಟ್ರೋಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಒಂದು ಆರ್ಟಿಕಲ್ ಒನ್ಸ್ ಅಗೇನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಯುವರ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಈ ಪಾಯಿಂಟ್ ಕಂಪಲ್ಸರಿ ಆಡ್ ಮಾಡಬಹುದಾಗಿರುತ್ತೆ. ಸೊ ನಿಮ್ಗೆಲ್ಲ ಡೆಫಿನೆಟ್ಲಿ ತಿಳಿದಿರೋ ಹಾಗೆ ನಾವು ಬಹಳಷ್ಟು ದಿನಗಳಿಂದ ಈ ಮೆಥನಾಲ್ ನ ಪೆಟ್ರೋಲ್ಗೆ ಮಿಕ್ಸ್ ಮಾಡೋದ್ರ ಬಗ್ಗೆ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದೀವಿ. ಸೊ ಇದರಿಂದ ನಮಗೆ ಎರಡು ಅಡ್ವಾಂಟೇಜ್ ಏನಾಗುತ್ತೆ, ಒಂದು ಫ್ಯೂಯಲ್ ಪ್ರೈಸಸ್ ಕಡಿಮೆ ಆಗುತ್ತೆ, ಸೆಕೆಂಡ್ ಏನಾಗುತ್ತೆ ಅಂದ್ರೆ ಇದರಿಂದ ಆಗ್ತಕ್ಕಂತ ಎಮಿಷನ್ ಅಥವಾ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಬಟ್ ಇದನ್ನ ಪ್ರಾಕ್ಟಿಕಲ್ ಆಗಿ ಇದುವರೆಗೂ ಇಂಪ್ಲಿಮೆಂಟ್ ಮಾಡಿರೋದಿಲ್ಲ. ಈಗ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ಆಯಿಲ್ ವತಿಯಿಂದ ಮೆಥನಾಲ್ ಬ್ಲೆಂಡೆಡ್ ಪೆಟ್ರೋಲಿಯಂ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಇದರಿಂದ ಆಗ್ತಕ್ಕಂತ ಪ್ರಯೋಜನಗಳೇನು, ಎಲ್ಲದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಮೆಥನಾಲ್ ಬ್ಲೆಂಡೆಡ್ ಪೆಟ್ರೋಲಿಯಂ ನ ನಾವು ಏನಂತ ಕರಿತೀವಿ ಅಂದ್ರೆ M15 ಅಂತ ಕರಿತೀವಿ. ಸೊ ಯಾಕೆ ನಾವು M15 ಅಂತ ಕರಿತೀವಿ ಅಂದ್ರೆ, ಸೊ ಇಲ್ಲಿ ನಾವು 15% ಆಫ್ ಮೆಥನಾಲ್ ನ ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡ್ತೀವಿ ಅಥವಾ ಮಿಶ್ರಣ ಮಾಡ್ತೀವಿ. ಸೊ ಅದಕ್ಕೆ ಈ ಒಂದು ಮೆಥನಾಲ್ ಬ್ಲೆಂಡೆಡ್ ಪೆಟ್ರೋಲಿಯಂ ನ ನಾವು M15 ಅಂತ ಕರಿತೀವಿ. ಸೊ ಈ ಒಂದು ಇನಿಷಿಯೇಟಿವ್ ಇಂದ ನಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ನಮ್ಮ ಒಂದು ಕಂಟ್ರೀಸ್ ಎನರ್ಜಿ ಇಂಪೋರ್ಟ್ ಏನಾಗಿರುತ್ತೆ ಅದು ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ದೇಶ ಬೇರೆ ದೇಶಗಳಿಂದ ಇಂಧನವನ್ನ ಏನು ಆಮದು ಮಾಡ್ಕೊಳ್ತಾ ಇದೆ, ಸೊ ಅದರ ಒಂದು ಅವಲಂಬನೆ ಕಡಿಮೆ ಆಗುತ್ತೆ. ಸೊ ಈ ಒಂದು ಪೈಲಟ್ ಬೇಸಿಸ್ ಅಥವಾ ಈ ಒಂದು ಮೆಥನಾಲ್ ಬ್ಲೆಂಡೆಡ್ ಪೆಟ್ರೋಲಿಯಂ ನ ಪ್ರಾಯೋಗಿಕ ಆಧಾರದಲ್ಲಿ ಇಂಡಿಯನ್ ಆಯಿಲ್ ನವರು ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ಅಸ್ಸಾಂ ನಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲ್ ಬ್ಲೆಂಡೆಡ್ ಮೆಥನಾಲ್ ನ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಇಂಡಿಯನ್ ಆಯಿಲ್ ವತಿಯಿಂದ ಅಸ್ಸಾಂ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಇಟ್ ಈಸ್ ಅ ಪಾರ್ಟ್ ಆಫ್ ಮೆಥನಾಲ್ ಎಕಾನಮಿ ಎನ್ವಿಸೇಜ್ಡ್ ಬೈ ನೀತಿ ಆಯೋಗ. ಸೊ ನಮ್ಮ ನೀತಿ ಆಯೋಗ ರೂಪಿಸಿರ್ತಕ್ಕಂತ ಈ ಮೆಥನಾಲ್ ಆರ್ಥಿಕತೆ ಅಂತ ಏನ್ ಕರಿತೀವಿ, ಸೊ ಇದನ್ನ ಸಾಕಾರಗೊಳಿಸ್ಲಿಕ್ಕೆ ಈ ಒಂದು ಮೆಥನಾಲ್ ಬ್ಲೆಂಡಿಂಗ್ ನ ನಾವು ಇವಾಗ ಸ್ಟಾರ್ಟ್ ಮಾಡಿರ್ತೀವಿ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಮೆಥನಾಲ್ ಎಕಾನಮಿ ಅಥವಾ ಮೆಥನಾಲ್ ಆರ್ಥಿಕತೆ ಎಂದರೇನು? ಮೆಥನಾಲ್ ಆರ್ಥಿಕತೆ ಎಂದರೆ ಈ ಮೆಥನಾಲ್ ಅನ್ನೋದು ಒಂದು ಲೋ ಕಾರ್ಬನ್ ಕಾಂಪೊನೆಂಟ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ಅತ್ಯಂತ ಕಡಿಮೆ ಕಾರ್ಬನ್ ಇರ್ತಕ್ಕಂತ ಒಂದು ವಸ್ತು ಆಗಿರುತ್ತೆ. ಹಾಗಿದ್ರೆ ಇದನ್ನ ಹೇಗೆ ತಯಾರಿ ಮಾಡ್ತಾರೆ ಅನ್ನೋ ನೆಕ್ಸ್ಟ್ ಪ್ರಶ್ನೆ ಬಂದ್ರೆ, ಇದನ್ನ ಹೈಡ್ರೋಜನ್ ಕ್ಯಾರಿಯರ್ ಫ್ಯೂಯಲ್, ದಿಸ್ ಈಸ್ ಪ್ರೊಡ್ಯೂಸ್ ಫ್ರಮ್ ಹೈ ಆಶ್ ಕೋಲ್, ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಬೂದಿ ಕಲ್ಲಿದ್ದಲು ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಪಾಯಿಂಟ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇನು ಅಂದ್ರೆ, ಭಾರತ ದೇಶದಲ್ಲಿ ಮೋಸ್ಟ್ ಆಫ್ ದಿ ಎನರ್ಜಿ ಕಮ್ಸ್ ಫ್ರಮ್ ಕೋಲ್. 60ರಿಂದ 70% ಅಷ್ಟು ಕಲ್ಲಿದ್ದಲಿನಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಬಟ್ ಈ 70% ಆಫ್ ಕೋಲ್ ಡಿಪೆಂಡೆನ್ಸಿ ಏನಿದೆ, ಸೊ ಇದು ಭಾರತ ದೇಶದಿಂದ ಕಲ್ಲಿದ್ದಲನ್ನ ನಾವು ತೆಗೆದುಕೊಳ್ತಾ ಇಲ್ಲ. ಕಾರಣ ಏನು ಅಂದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ಕಲ್ಲಿದ್ದಲಿನಲ್ಲಿ ಆಶ್ ಕಂಟೆಂಟ್ ಅಥವಾ ಬೂದಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ಕೋಲ್ನ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಆಮದು ಮಾಡ್ಕೊಳ್ತಾ ಇದ್ದೀವಿ. ಬಟ್ ಇವಾಗ ಸೊ ಈ ಒಂದು ಆಶ್ ಕೋಲ್ ಏನಿದೆ ಅಥವಾ ಬೂದಿ ಕಲ್ಲಿದ್ದಲು ಏನಿದೆ, ಸೊ ಅದನ್ನ ಮೆಥನಾಲ್ ಪ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ನಾವು ಮೆಥನಾಲ್ ನ ತಯಾರಿ ಮಾಡ್ತಕ್ಕಂಥ ಒಂದು ಶಕ್ತಿ ಬರುತ್ತೆ. ಸೊ ಅದಾದ್ಮೇಲೆ ಇದನ್ನ ನಾವು ಅಗ್ರಿಕಲ್ಚರಲ್ ವೇಸ್ಟ್ ಅಥವಾ ಕೃಷಿ ತ್ಯಾಜ್ಯ ವಸ್ತುಗಳೇನಿರುತ್ತೆ, ಸೊ ಅದರಿಂದ ಕೂಡ ನಾವು ತಯಾರಿ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ, ಈ ಸ್ಟಬಲ್ ಬರ್ನಿಂಗ್ ಅಥವಾ ಕೃಷಿ ತ್ಯಾಜ್ಯವನ್ನ ಸುಡ್ತಕ್ಕಂತ ಒಂದು ಪದ್ಧತಿ ಏನಿದೆ, ಸೊ ಅದನ್ನು ಕೂಡ ನಾವು ಸ್ಟಾಪ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಪೊಲ್ಯೂಷನ್ ಕೂಡ ಕಂಟ್ರೋಲ್ ಆಗುತ್ತೆ. ಅದಾದ್ಮೇಲೆ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ ಅಥವಾ ಈ ಉಷ್ಣ ವಿದ್ಯುತ್ ಸ್ಥಾವರಗಳು ಮತ್ತೆ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಏನಿರುತ್ತೆ, ಸೊ ಇದನ್ನ ಉತ್ಪಾದನೆ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಏನ್ ರಿಲೀಸ್ ಆಗುತ್ತೆ, ಸೊ ಇದರಿಂದ ಕೂಡ ಈ ಒಂದು ಮೆಥನಾಲ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಇದರಿಂದ ಈ
ಮೆಥನಾಲ್ ಎಕಾನಮಿ ಅನ್ನೋದು ನೀತಿ ಆಯೋಗ ಏನ್ ರೂಪಿಸಿದೆ. ಸೊ ಇದರ ಸಲುವಾಗಿ ಈ M15 ಪೆಟ್ರೋಲಿಯಂ ನ ನಾವು ಇವಾಗ ಲಾಂಚ್ ಮಾಡ್ತಾ ಇದೀವಿ ಥ್ರೂ ಇಂಡಿಯನ್ ಆಯಿಲ್ ಅನ್ನೋದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಮೆಥನಾಲ್ ಬ್ಲೆಂಡೆಡ್ ಫ್ಯೂಯಲ್ ಏನಿರುತ್ತೆ, ಸೊ ದಿಸ್ ಇಸ್ ಕಂಪ್ಯಾರಿಟಿವ್ಲಿ ಲೋವರ್ ಇನ್ ಎನರ್ಜಿ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ನಮ್ಮ ಕನ್ವೆನ್ಷನಲ್ ಪೆಟ್ರೋಲ್ ಮತ್ತೆ ಡೀಸೆಲ್ ಏನಿರುತ್ತೆ, ಸೊ ಅದಕ್ಕೆ ಹೋಲಿಕೆ ಮಾಡಿದಾಗ ಅದರಿಂದ ಬರ್ತಕ್ಕಂತ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಆದರೂ ಕೂಡ ಇಟ್ ಕ್ಯಾನ್ ಬಿ ಅ ಪೊಟೆನ್ಶಿಯಲ್ ರಿಪ್ಲೇಸ್ಮೆಂಟ್ ಟು ಅವರ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್. ನಮ್ಮ ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಏನಿದೆ ಅಥವಾ ಸಾರಿಗೆ ವಲಯ ಏನಿದೆ, ಸೊ ಅದರಲ್ಲಿ ನಾವು ಬ್ಲೆಂಡೆಡ್ ಮೆಥನಾಲ್ ನ ಯೂಸ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಎನರ್ಜಿ ಸೆಕ್ಟರ್ ಅಥವಾ ಈ ಇಂಡಸ್ಟ್ರೀಸ್ ಏನೇನಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ಬಾಯ್ಲರ್ಸ್ ಇರುತ್ತೆ, ಮತ್ತೆ ಪ್ರೊಸೆಸರ್ಸ್ ಇರುತ್ತೆ, ಅದಾದ್ಮೇಲೆ ಕಮರ್ಷಿಯಲ್ ವೆಹಿಕಲ್ಸ್ ಇರುತ್ತೆ, ಸೊ ಅಲ್ಲೂ ಕೂಡ ಇದನ್ನ ರಿಪ್ಲೇಸ್ಮೆಂಟ್ ಮಾಡಬಹುದಾಗಿರುತ್ತೆ. ಮತ್ತೆ ರಿಟೇಲ್ ಕುಕಿಂಗ್ ಅಥವಾ ಗೃಹೋಪಯೋಗಿ ಅಡಿಗೆ ಏನಿರುತ್ತೆ, ಸೊ ಅಲ್ಲೂ ಕೂಡ ನಾವು ಮೆಥನಾಲ್ ಬ್ಲೆಂಡೆಡ್ ಫ್ಯೂಯಲ್ ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಅಡ್ವಾಂಟೇಜ್ ಆಫ್ ಮೆಥನಾಲ್ ಬ್ಲೆಂಡಿಂಗ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ಭಾರತ ಮತ್ತು ಜರ್ಮನಿಗೆ ಸಂಬಂಧಪಟ್ಟಂತೆ ಒಂದು ಜಾಯಿಂಟ್ ಡಿಕ್ಲರೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಇನ್ ರಿಲೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಜರ್ಮನಿ. ಸೊ ಆ ಒಂದು ಡಿಕ್ಲರೇಷನ್ ನ ನಾವು ಜಂಟಿ ಘೋಷಣೆ ಅಂತ ಕರಿತೀವಿ. ಸೊ ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಘೋಷಣೆ ಆಗಿರುತ್ತೆ. ಸೊ ಈ ಒಂದು ಘೋಷಣೆಯಲ್ಲಿ ಎರಡು ಪ್ರಮುಖ ಪಾಯಿಂಟ್ಸ್ ನ ನಾವು ಇಬ್ರು ಕೂಡ ಮ್ಯೂಚುಯಲಿ ಒಂದು ಘೋಷಣೆಯನ್ನ ಮಾಡ್ಕೊಂಡಿರ್ತೀವಿ. ಅದೇನು ಅಂದ್ರೆ ಅಚೀವಿಂಗ್ ಆಗ್ರೋ ಎಕಾಲಜಿ ಅಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅಂದ್ರೆ ಈ ಕೃಷಿ ಪರಿಸರವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಜರ್ಮನಿ ನಡುವೆ ಒಂದು ಜಂಟಿ ಘೋಷಣೆ ಆಗಿರುತ್ತೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ಇತ್ತೀಚೆಗೆ ಭಾರತ ಮತ್ತು ಜರ್ಮನಿ ನಡುವೆ ಆಗಿರ್ತಕ್ಕಂಥ ಜಾಯಿಂಟ್ ಡಿಕ್ಲರೇಷನ್ ಅಥವಾ ಜಂಟಿ ಘೋಷಣೆ ಏನಿದೆ ಅದು ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಿದ್ರೆ ಆಗ್ರೋ ಎಕಾಲಜಿ ಮತ್ತೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಜಂಟಿ ಘೋಷಣೆಯ ಸಲುವಾಗಿ ಇಬ್ಬರ ರಾಷ್ಟ್ರಗಳ ನಡುವೆ ಏನೇನ್ ನಡೆಯುತ್ತಂದ್ರೆ ಜಾಯಿಂಟ್ ರಿಸರ್ಚ್ ನಡೆಯುತ್ತೆ. ಅಂದ್ರೆ ಎರಡೂ ರಾಷ್ಟ್ರಗಳ ನಡುವೆ ಒಂದು ಜಂಟಿ ಸಂಶೋಧನೆ ನಡೆಯುತ್ತೆ. ಅದಾದ್ಮೇಲೆ ನಾಲೆಡ್ಜ್ ಶೇರಿಂಗ್ ಆಗುತ್ತೆ, ಅಂದ್ರೆ ಎರಡೂ ರಾಷ್ಟ್ರಗಳ ನಡುವೆ ಜ್ಞಾನದ ಹಂಚಿಕೆ ಆಗುತ್ತೆ. ಅದಾದ್ಮೇಲೆ ಇಟ್ ವಿಲ್ ಬಿ ಪ್ರಮೋಟೆಡ್ ಬಿಟ್ವೀನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಈ ಶೈಕ್ಷಣಿಕ ಸಂಸ್ಥೆಗಳೇನಿರುತ್ತೆ ಆ ಸಂಸ್ಥೆಗಳ ನಡುವೆ ಒಂದು ಜ್ಞಾನದ ಹಂಚಿಕೆ ಆಗುತ್ತೆ. ಸೊ ಇದರಿಂದ ಇನ್ಸ್ಟಿಟ್ಯೂಷನ್ಸ್ ಆಫ್ ಬೋತ್ ಕಂಟ್ರೀಸ್ ಅಂಡ್ ಪ್ರಾಕ್ಟೀಷನರ್ಸ್ ಇನ್ಕ್ಲೂಡಿಂಗ್ ಫಾರ್ಮರ್ಸ್. ಅಂದ್ರೆ ಈ ಒಂದು ಕೃಷಿಯನ್ನ ಅಭ್ಯಾಸ ಮಾಡ್ತಕ್ಕಂಥ ರೈತರಾಗಿರ್ಬೋದು ಅಥವಾ ಸಂಶೋಧನೆಯಲ್ಲಿ ತೊಡಗಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು. ಸೊ ಇವುಗಳ ಎರಡರ ಮಧ್ಯೆ ಒಂದು ಜಾಯಿಂಟ್ ರಿಸರ್ಚ್ ಮತ್ತೆ ನಾಲೆಡ್ಜ್ ಶೇರಿಂಗ್ ನ ಈ ಒಂದು ಜಾಯಿಂಟ್ ಅಗ್ರಿಮೆಂಟ್ ನ ಮುಖಾಂತರ ಭಾರತ ಮತ್ತು ಜರ್ಮನಿ ಸಹಕಾರಗೊಳಿಸಲಿದೆ. ಸೊ ಅದಾದ್ಮೇಲೆ ಇದ್ರ ಜೊತೆಗೆ ಪ್ರಮುಖವಾಗಿ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಮತ್ತೆ ಸೈಂಟಿಫಿಕ್ ನಾಲೆಜ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಸುಸ್ಥಿರತೆಯನ್ನ ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಭಾರತ ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳೇನಿದಾವೆ ಅದರ ಸುಸ್ಥಿರ ಬಳಕೆಗಾಗಿ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಜ್ಞಾನದ ವಿನಿಮಯ ಆಗುತ್ತೆ ಅಥವಾ ವರ್ಗಾವಣೆ ಆಗುತ್ತೆ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಅವರು ಕೊಲಾಬರೇಷನ್ ವಿತ್ ಪ್ರೈವೇಟ್ ಸೆಕ್ಟರ್, ಅಂದ್ರೆ ನಾಟ್ ಓನ್ಲಿ ಗವರ್ಮೆಂಟ್ ಸೆಕ್ಟರ್ ಜೊತೆ ಅವರು ಕೊಲಾಬರೇಟ್ ಆಗ್ತಾ ಇಲ್ಲ, ಖಾಸಗಿ ವಲಯಗಳೊಂದಿಗೆ ಕೂಡ ವಿನಿಮಯ ಅಥವಾ ಕೊಲಾಬರೇಷನ್ ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಬರ್ತಕ್ಕಂತ ಫಂಡ್, ಸೊ ಇದಕ್ಕೆ ಎಷ್ಟು ಫಂಡ್ ಬ್ಯಾಕಿಂಗ್ ಇದೆ ಅಂತ ಹೇಳೋದಾದ್ರೆ 300 million euros by the year 2025 for financial and technical cooperation for projects under this initiative. ಅಂದ್ರೆ ಈ ಒಂದು ಉಪಕ್ರಮದ ಅಡಿಯಲ್ಲಿ ಬರ್ತಕ್ಕಂತ ಯೋಜನೆಗಳನ್ನ ಸಾಕಾರಗೊಳಿಸಲಿಕ್ಕೆ ಈ ಒಂದು ಜಂಟಿ ಡಿಕ್ಲರೇಷನ್ ಏನಿದೆ ಅಥವಾ ಜಂಟಿ ಘೋಷಣೆ ಏನಿದೆ, ಸೊ ಅದರಲ್ಲಿ 300 million ಯೂರೋಗಳಷ್ಟು ಸಹಾಯ ಧನವನ್ನ ಇದಕ್ಕೆ ಮೀಸಲಿಡಲಾಗಿದೆ. ಈ ಒಂದು 300 million ಅಷ್ಟು ಹಣವನ್ನ 2025ರ ವೇಳೆಗೆ ಗ್ರೇಡೆಡ್ ಮ್ಯಾನರ್ ಆಗಿ ಇದನ್ನ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗೆ ರಿಲೀಸ್ ಮಾಡ್ತಾ ಬರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಈ ಒಂದು ಥರ್ಡ್ ಆರ್ಟಿಕಲ್ ಅಲ್ಲೂ ಕೂಡ ನಾವು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂನೇ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದು ಕೂಡ ಅಂದ್ರೆ ಮೋಸ್ಟ್ ಆಫ್ ದಿ ಆರ್ಟಿಕಲ್ಸ್ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಎಸ್ಸೆ ಬಂದಾಗ ಈ ಫ್ರೆಶ್ ಪಾಯಿಂಟ್ಸ್ ನ ನೀವು ಆಡ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಜರ್ಮನ್ ಗ್ರೀನ್ ಹೈಡ್ರೋಜನ್ ಟಾಸ್ಕ್ ಫೋರ್ಸ್ ಅಂತ ಕರಿತೀವಿ. ಅಂದ್ರೆ
ಜರ್ಮನಿ ಗ್ರೀನ್ ಹೈಡ್ರೋಜನ್ ಕಾರ್ಯಪಡೆ ಅಂತ ಕರಿತೀವಿ. ಸೊ ಇದು ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಯಿಂಟ್ ಡಿಕ್ಲರೇಷನ್ ಆಗಿರುತ್ತೆ. ಇದು ಕೂಡ ಜಂಟಿ ಘೋಷಣೆ ಆಗಿರುತ್ತೆ. ಇದನ್ನ ನಾವು ಇಂಡೋ ಜರ್ಮನ್ ಗ್ರೀನ್ ಹೈಡ್ರೋಜನ್ ಟಾಸ್ಕ್ ಫೋರ್ಸ್ ಅಥವಾ ಕಾರ್ಯಪಡೆ ಅಂತ ಕರಿತೀವಿ. ಸೊ ಯಾಕೆ ಈ ಒಂದು ಜಾಯಿಂಟ್ ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ಜಾಯಿಂಟ್ ಅಗ್ರಿಮೆಂಟ್ ಏನಕ್ಕಾಗಿದೆ ಅಂದ್ರೆ to strengthen mutual cooperation in production, utilization, storage, distribution of green hydrogen. Very simple. ಈ ಹಸಿರು ಹೈಡ್ರೋಜನ್ ಅಥವಾ ಹಸಿರು ಜಲಜನಕ ಅಂತ ನಾವೇನ್ ಕರಿತೀವಿ. ಸೊ ಇತ್ತೀಚೆಗೆ ಈ ಗ್ರೀನ್ ಹೈಡ್ರೋಜನ್ ಅಂತಕ್ಕಂಥದ್ದು ತುಂಬಾ ಹೋಗಲ್ಲಿರ್ತಕ್ಕಂಥ ಒಂದು ಫ್ಯೂಯಲ್ ಆಗಿರುತ್ತೆ. ಸೊ ದಿಸ್ ಕುಡ್ ಬಿ ಅ ಫ್ಯೂಚರ್ ಫ್ಯೂಯಲ್ ಅಂತ ಬಹಳಷ್ಟು ಜನ ಇದನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಹಸಿರು ಜಲಜನಕದ ಉತ್ಪಾದನೆ ಮಾಡ್ಲಿಕ್ಕೆ, ಅದನ್ನ ಬಳಕೆ ಮಾಡ್ಲಿಕ್ಕೆ ಮತ್ತು ಅದರ ಸಂಗ್ರಹಣೆ ಮಾಡ್ಲಿಕ್ಕೆ ಮತ್ತೆ ವಿತರಣೆ ಮಾಡ್ಲಿಕ್ಕೆ ಪರಸ್ಪರ ಸಹಕಾರವನ್ನ ಬಲಪಡಿಸ್ತಕ್ಕಂಥ ಉದ್ದೇಶದಿಂದ ಭಾರತ ಮತ್ತು ಜರ್ಮನಿ ರಾಷ್ಟ್ರಗಳು ಈ ಒಂದು ಜಾಯಿಂಟ್ ಡಿಕ್ಲರೇಷನ್ಗೆ ಸಹಿ ಹಾಕಿರ್ತವೆ. ಸೊ ವಾಟ್ ಈಸ್ ಕಾಮನ್ ಬಿಟ್ವೀನ್ ಇಂಡಿಯಾ ಅಂಡ್ ಜರ್ಮನಿ ಅಂತ ನೋಡೋದಾದ್ರೆ, ಯಾಕೆ ನಾವು ಜರ್ಮನಿಯೊಂದಿಗೆ ಈ ಒಂದು ಡಿಕ್ಲರೇಷನ್ಗೆ ಸಹಿ ಹಾಕಿದ್ದೀವಿ ಅನ್ನೋದಕ್ಕೆ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಥವಾ ಒಂದು ಕಾಮನ್ ಕಾನ್ಸೆಪ್ಟ್ ಇರುತ್ತೆ. ಆ ಕಾಮನ್ ಕಾನ್ಸೆಪ್ಟ್ ಏನಂದ್ರೆ, ಇಂಡಿಯಾದಲ್ಲಿ ಇತ್ತೀಚೆಗೆ ಒಂದು ಮಿಷನ್ ಅನ್ನೋದನ್ನ ನಾವು ಲಾಂಚ್ ಮಾಡಿರ್ತೀವಿ. ಸೊ ಅದನ್ನ ನಾವು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಕರಿತೀವಿ ಅಥವಾ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಂತ ಕರಿತೀವಿ. ಸೊ ಇದರ ಒಂದು ಪರ್ಪಸ್ ಏನು ಅಂದ್ರೆ, ಭಾರತ ದೇಶವನ್ನ ಈ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಒಂದು ಗ್ಲೋಬಲ್ ಲೀಡರ್ ಅಥವಾ ಜಾಗತಿಕವಾಗಿ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಈ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ನ ಒಂದು ಭಾಗವಾಗಿರುತ್ತೆ. ಅದೇ ರೀತಿ ಇಂಡಿಯಾದಲ್ಲಿ ಹೇಗೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಇರುತ್ತೋ ಅದೇ ರೀತಿ ಜರ್ಮನಿಯಲ್ಲೂ ಕೂಡ ನ್ಯಾಷನಲ್ ಹೈಡ್ರೋಜನ್ ಸ್ಟ್ರಾಟಜಿ ಅಂತ ಮಾಡಿರ್ತಾರೆ ಅಥವಾ ರಾಷ್ಟ್ರೀಯ ಹೈಡ್ರೋಜನ್ ತಂತ್ರ ಅಂತ ಮಾಡಿರ್ತಾರೆ. ಸೊ ಅದರ ಗುರಿ ಏನು ಅಂದ್ರೆ, again same global leadership in hydrogen technology ಅಥವಾ ಈ ಹೈಡ್ರೋಜನ್ ಇಂಧನಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರ್ಬೇಕು ಅನ್ನೋದು ಜರ್ಮನಿಯ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ನಮ್ಮ ಒಂದು ಜರ್ಮನಿಯ ಆಬ್ಜೆಕ್ಟಿವ್ ಆಲ್ಮೋಸ್ಟ್ ಸೇಮ್ ಇರ್ತಕ್ಕಂಥ ಕಾರಣದಿಂದ ಈ ಒಂದು ಜಾಯಿಂಟ್ ಡಿಕ್ಲರೇಷನ್ ಇಂದ ಎರಡೂ ರಾಷ್ಟ್ರಗಳಿಗೂ ಬಹಳ ಅನುಕೂಲವಾಗುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ರೈಟ್ ಅಬೌಟ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ಈ ಒಂದು ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಜಾಯಿಂಟ್ ಡಿಕ್ಲರೇಷನ್ ನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಇಂಡಿಯಾ ಅಂಡ್ ಜರ್ಮನಿ ಶೇರ್ ದಿ ಕಾಮನ್ ಗೋಲ್ ಟು ಡಿಕಾರ್ಬನೈಸ್ ದೇರ್ ಎಕಾನಮೀಸ್. ಅಂದ್ರೆ ಭಾರತ ಮತ್ತು ಜರ್ಮನಿ ಎರಡೂ ರಾಷ್ಟ್ರಗಳು ತಮ್ಮ ಒಂದು ಆರ್ಥಿಕತೆಯನ್ನ ಡಿಕಾರ್ಬನೈಸ್ ಮಾಡ್ತಕ್ಕಂಥ ಒಂದು ಸಾಮಾನ್ಯ ಗುರಿಯನ್ನ ಹೊಂದಿರ್ತವೆ. ಅದಾದ್ಮೇಲೆ both the countries are committed to make their country national green hydrogen economy. ಅಂದ್ರೆ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಆರ್ಥಿಕತೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಅಂದ್ರೆ ಯಾವಾಗ ನಾವು ಹೈಡ್ರೋಜನ್ ಫ್ಯೂಯಲ್ ನ ಇನ್ಕ್ರೀಸ್ ಮಾಡ್ತೀವಿ, ಸೊ ಇದರಿಂದ ನಮ್ಮ ಆರ್ಥಿಕ ಅಭಿವೃದ್ಧಿ ಕೂಡ ಜಾಸ್ತಿ ಆಗುತ್ತೆ. ಸೊ ಅದು ಕೂಡ ಎರಡೂ ರಾಷ್ಟ್ರಗಳ ಒಂದು ಗುರಿ ಆಗಿರುತ್ತೆ. ಸೊ ಇದರ ಪ್ರಮುಖ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಇಟ್ ರೆಡ್ಯೂಸಸ್ ಎಮಿಷನ್ ಅಂಡ್ ಪ್ರೊಟೆಕ್ಟ್ ದಿ ಎನ್ವಿರಾನ್ಮೆಂಟ್. ಸೊ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅದರ ಹೊರಸೂಸುವಿಕೆ ಕಡಿಮೆ ಆಗುತ್ತೆ ಮತ್ತೆ ಪರಿಸರವನ್ನ ನಾವು ರಕ್ಷಣೆ ಮಾಡಬಹುದಾಗಿರುತ್ತೆ. ಸೊ 2070 ವೇಳೆಗೆ ಭಾರತದ ಟಾರ್ಗೆಟ್ ಏನಿದೆ ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಈ ಗ್ರೀನ್ ಹೈಡ್ರೋಜನ್ ನ ಯೂಸ್ ಮಾಡೋದರ ಮುಖಾಂತರ ನಾವು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗುತ್ತೆ. ಹಾಗಿದ್ರೆ ಈ ಒಂದು ಅಗ್ರಿಮೆಂಟ್ ನ ಮುಖಾಂತರ ಎರಡೂ ರಾಷ್ಟ್ರಗಳು ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಈಚ್ ಅದರ್ ಇನ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ಲೋಬಲ್ ಗ್ರೀನ್ ಹೈಡ್ರೋಜನ್ ಎಕಾನಮಿ ಅಥವಾ ಒಂದು ಜಾಗತಿಕ ಹಸಿರು ಹೈಡ್ರೋಜನ್ ಆರ್ಥಿಕತೆಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಭಾರತ ಮತ್ತು ಪ್ಯಾರಿಸ್ ಎರಡೂ ಕೂಡ ಜಂಟಿಯಾಗಿ ಶ್ರಮ ಪಡುತ್ತೆ. ಅದಾದ್ಮೇಲೆ ನಮ್ಮ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ ಅಥವಾ ಪ್ಯಾರಿಸ್ ಒಪ್ಪಂದ ಏನಿದೆ ಅಂದ್ರೆ, ಆವರೇಜ್ ಟೆಂಪರೇಚರ್ ಶುಡ್ ನಾಟ್ ಎಕ್ಸೀಡ್ ಬಿಯಾಂಡ್ 1.5 ಡಿಗ್ರಿ ಸೆಲ್ಸಿಯಸ್ ಏನಿದೆ, ಸೊ ಇದನ್ನು ಕೂಡ ಸಾಕಾರಗೊಳಿಸಲಿಕ್ಕೆ ಈ ಒಂದು ಜಂಟಿ ಉಪಕ್ರಮ ಏನಿರುತ್ತೆ ಅಥವಾ ಜಂಟಿ ಘೋಷಣೆ ಏನಿರುತ್ತೆ ಅದು ಎರಡೂ ರಾಷ್ಟ್ರಗಳಿಗೂ ಸಹಾಯ ಮಾಡುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ದಿ ಫೋರ್ತ್ ಆರ್ಟಿಕಲ್. ಸೊ ಇದು ಕೂಡ ಎನ್ವಿರಾನ್ಮೆಂಟ್ ರಿಲೇಟೆಡ್ ಅಪ್ಡೇಟ್ ಆಗಿರುತ್ತೆ. ಸೊ ಈ ಅಪ್ಡೇಟ್ ಏನಂದ್ರೆ, ಇಂಡಿಯಾಸ್ ಫಸ್ಟ್ ಗ್ರೀನ್ ಫೀಲ್ಡ್ ಗ್ರೇನ್ ಬೇಸ್ಡ್ ಎಥನಾಲ್ ಪ್ಲಾಂಟ್ ಅಥವಾ ಭಾರತದ ಮೊದಲ ಗ್ರೀನ್ ಫೀಲ್ಡ್ ಧಾನ್ಯ ಆಧಾರಿತ ಎಥನಾಲ್ ಸ್ಥಾವರ. ಅಂದ್ರೆ ಈ ಒಂದು ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಧಾನ್ಯ ಆಧಾರಿತ ಅಥವಾ ಗ್ರೀನ್
ಬೇಸ್ಡ್ ಒಂದು ಪ್ಲಾಂಟ್ ನ ಸ್ಥಾಪನೆ ಮಾಡಿರ್ತಾರೆ. ಸೊ ಅದು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಈ ಒಂದು ಎಥನಾಲ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನೇನ್ ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾರೆ, ಸೊ ಎಲ್ಲ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಹಾರದ ಒಂದು ಪ್ರದೇಶ, ಅದನ್ನ ನಾವು ಪೂರ್ಣಿಯಾ ಅಂತ ಕರಿತೀವಿ. ಸೊ ಈ ಒಂದು ಪೂರ್ಣಿಯಾ ಅನ್ನೋ ಒಂದು ಪ್ರದೇಶದಲ್ಲಿ ನಮ್ಮ ದೇಶದ ಮೊಟ್ಟ ಮೊದಲ ಗ್ರೀನ್ ಫೀಲ್ಡ್ ಧಾನ್ಯ ಆಧಾರಿತ ಎಥನಾಲ್ ಸ್ಥಾವರವನ್ನ ಇಲ್ಲಿ ಮಾಡಿದ್ದಾರೆ. ಸೊ ಇದು ಎರಡು ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ನಿಮ್ಮ ಜನರಲ್ ಸ್ಟಡೀಸ್ ಅಲ್ಲಿ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಏನಿರುತ್ತೆ ಅಥವಾ ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಉತ್ತರ ಮಾಡಬಹುದಾಗಿರುತ್ತೆ. ಮತ್ತೆ ಎಸ್ಸೆ ರೈಟಿಂಗ್ ಅಂಡ್ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಕ್ಲೂಷನ್ ಆಗಿರುತ್ತೆ. ಸೊ ಈ ಒಂದು ಎಥನಾಲ್ ಪ್ರೊಡಕ್ಷನ್ ನಮ್ಗೆ ಏನಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಇಟ್ ರೆಡ್ಯೂಸಸ್ ದಿ ಕಾಸ್ಟ್ ಆಫ್ ದಿ ಪೆಟ್ರೋಲಿಯಂ ಅಂಡ್ ಜನರೇಟ್ ಎಂಪ್ಲಾಯ್ಮೆಂಟ್. ಸೊ ಇದರಿಂದ ಈ ಒಂದು ಸ್ಥಾವರವನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾರಣದಿಂದ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಕಡಿಮೆ ಆಗುತ್ತೆ, ಅದರಿಂದ ಉದ್ಯೋಗ ಸೃಷ್ಟಿ ಕೂಡ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಪ್ರೈವೇಟ್ ಲಿಮಿಟೆಡ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಈಸ್ಟರ್ನ್ ಇಂಡಿಯಾ ಬಯೋಫ್ಯೂಯಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಈ ಒಂದು ಸ್ಥಾವರವನ್ನ ಫಸ್ಟ್ ಟೈಮ್ ಭಾರತ ದೇಶದಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಟ್ ಈಸ್ ಇನ್ ಲೈನ್ ವಿತ್ ಬಿಹಾರ್ಸ್ ಎಥನಾಲ್ ಪ್ರೊಡಕ್ಷನ್ ಅಂಡ್ ಪ್ರಮೋಷನ್ ಪಾಲಿಸಿ 2021. ಅಂದ್ರೆ ಬಿಹಾರದಲ್ಲಿ ಈ ಎಥನಾಲ್ ಗೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನ ಅಲ್ಲಿ ಅವರು ಎನ್ವಿಸೇಜ್ ಮಾಡಿರ್ತಾರೆ ಅಥವಾ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಸಾಕಾರಗೊಳಿಸ್ಲಿಕ್ಕೆ ಈಸ್ಟರ್ನ್ ಇಂಡಿಯಾ ಬಯೋಫ್ಯೂಯಲ್ಸ್ ಪ್ರೈವೇಟ್ ಲಿಮಿಟೆಡ್ ನವರು ಈ ಪೂರ್ಣಿಯಾ ಅನ್ನೋ ಒಂದು ಪ್ರದೇಶದಲ್ಲಿ ಎಥನಾಲ್ ಪ್ಲಾಂಟ್ ನ ಇವಾಗ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಪೂರ್ಣಿಯಾದಲ್ಲಿ ಏನೇನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಯೂಸಿಂಗ್ ಝೀರೋ ವೇಸ್ಟ್ ಡಿಸ್ಚಾರ್ಜ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ ಒಂದು ಪೂರ್ಣಿಯಾ ಪ್ಲಾಂಟ್ ಅಥವಾ ಈ ಒಂದು ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸ್ಥಾವರ ಏನಿದೆ ಅದರಲ್ಲಿ ಶೂನ್ಯ ತ್ಯಾಜ್ಯ ವಿಸರ್ಜನೆ ಅಂತ ಕರಿತೀವಿ. ಅಂದ್ರೆ ಇವಾಗ ಏನೋ ಒಂದು ರಾ ಮೆಟೀರಿಯಲ್ ಹಾಕಿರ್ತೀವಿ, ಅಂದ್ರೆ ಕಚ್ಚಾ ವಸ್ತುಗಳನ್ನ ಹಾಕಿರ್ತೀವಿ. ಸೊ ಯೂಶುವಲಿ ಯೂಸ್ಫುಲ್ ಪ್ರಾಡಕ್ಟ್ ಜೊತೆಗೆ ವೇಸ್ಟ್ ಪ್ರಾಡಕ್ಟ್ ಕೂಡ ನಮ್ಗೆ ಸಿಗ್ತಾ ಇರುತ್ತೆ. ಬಟ್ ಈ ಒಂದು ಟೆಕ್ನಾಲಜಿ ಇವಾಗ ಇಲ್ಲಿ ಏನ್ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ವೇಸ್ಟ್ ಪ್ರಾಡಕ್ಟ್ಸ್ ಡಿಸ್ಚಾರ್ಜ್ ಆಗೋದಿಲ್ಲ, ತ್ಯಾಜ್ಯ ವಸ್ತುಗಳು ವಿಸರ್ಜನೆಗೊಳ್ಳೋದಿಲ್ಲ. ಸೊ ದಾಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಾಲಜಿ. ಅದಾದ್ಮೇಲೆ ಒಂದು ದಿವಸಕ್ಕೆ ಇಲ್ಲಿ ಎಷ್ಟು ವಸ್ತುಗಳನ್ನ ಫ್ಯೂಯಲ್ ಆಗಿ ಅಥವಾ ಕಚ್ಚಾ ವಸ್ತುಗಳಾಗಿ ಯೂಸ್ ಮಾಡ್ತಾರೆ ಅಂದ್ರೆ 130 ಟನ್ಸ್ ಆಫ್ ರೈಸ್ ಹಸ್ಕ್, ಅಂದ್ರೆ ಪ್ರತಿದಿನ 130 ಭತ್ತದ ಟನ್ ಅಷ್ಟು ಭತ್ತದ ಹುಟ್ಟನ್ನ ಇಲ್ಲಿ ಯೂಸ್ ಮಾಡ್ತಾರೆ. 145 to 150 ಟನ್ಸ್ ಆಫ್ ಮೇಜ್ ಆರ್ ರೈಸ್, ಅಥವಾ 145ರಿಂದ 150 ಟನ್ಗಳಷ್ಟು ಜೋಳ ಅಥವಾ ಅಕ್ಕಿಯನ್ನ ರೈತರಿಂದ ಖರೀದಿಸಿ ಇಲ್ಲಿ ಯೂಸ್ ಮಾಡ್ತಾರೆ. ನೋಡಿ ಇದರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಈ ರೈಸ್ ಹಸ್ಕ್ ಏನಿರುತ್ತೆ ಅಥವಾ ಈ ಭತ್ತದ ಹೊಟ್ಟು ಏನಿರುತ್ತೆ, ಸೊ ಇದನ್ನ ವೇಸ್ಟ್ ಆಗಿ ಬಿಸಾಕ್ತಾರೆ ರೈತರು ಅಥವಾ ಅದನ್ನ ಬರ್ನ್ ಮಾಡ್ತಾರೆ. ಸೊ ಇದನ್ನ ಇವಾಗ ಎಥನಾಲ್ ಪ್ರೊಡಕ್ಷನ್ ಗೆ ಕೊಡೋದ್ರಿಂದ ಅವ್ರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಕೂಡ ಹೊಂದುತ್ತೆ, ಮತ್ತೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನ ನಿಮ್ಗೆ ಸಪೋಸ್ ಎಲ್ಲಾದ್ರೂ ಎಕಾನಮಿ ವರ್ಸಸ್ ಗ್ರೋತ್ ಅಂತ ಪ್ರಶ್ನೆ ಕೇಳಿದಾಗೂ ಕೂಡ ಸೊ ಇದು ಬೆಸ್ಟ್ ವೇ ಫಾರ್ವರ್ಡ್ ಆಗಿ ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಎಥನಾಲ್ ಇಲ್ಲಿ ಏನ್ ಬಿಹಾರ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದನ್ನ ಇಟ್ ಕ್ಯಾನ್ ಬಿ ಸೋಲ್ಡ್ ಟು ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತೆ ಹಿಂದೂಸ್ತಾನ್ ಪೆಟ್ರೋಲಿಯಂಗೆ ಸೆಲ್ ಮಾಡಬಹುದಾಗಿರುತ್ತೆ. ಮತ್ತೆ ನೈಬರಿಂಗ್ ಸ್ಟೇಟ್ಸ್ ಏನಿದೆ, ವೆಸ್ಟ್ ಬೆಂಗಾಲ್ ಮತ್ತೆ ಜಾರ್ಖಂಡ್ ರಾಜ್ಯಗಳೇನಿರುತ್ತೆ, ಅವು ಕೂಡ ಈ ಒಂದು ಎಥನಾಲ್ ನ ಯೂಸ್ ಮಾಡ್ಕೊಳ್ತಕ್ಕಂತ ಒಂದು ಅವಕಾಶ ಇರುತ್ತೆ. ಹಾಗಿದ್ರೆ ಬಿಹಾರದಲ್ಲೇ ಈ ಎಥನಾಲ್ ಸ್ಥಾವರಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಏನಾದ್ರೂ ಕಾರಣ ಇದೆಯಾ ಅಂದ್ರೆ ಡೆಫಿನೆಟ್ಲಿ ದೇರ್ ಇಸ್ ಅ ರೀಸನ್ ಏನು ಅಂದ್ರೆ ಬಿಹಾರದಲ್ಲಿ ಬರ್ತಕ್ಕಂತ 38 ಜಿಲ್ಲೆಗಳಲ್ಲಿ ಔಟ್ ಆಫ್ 38 ಡಿಸ್ಟ್ರಿಕ್ಟ್ಸ್ ಇನ್ ಬಿಹಾರ್ 18 ಜಿಲ್ಲೆಗಳನ್ನ ನಾವು ಕಾರ್ನ್ ಬೆಲ್ಟ್ ಅಂತ ಕರಿತೀವಿ. ಅಂದ್ರೆ ಜೋಳ ಬೆಳೆಗಳನ್ನ ಬೆಳೀತಕ್ಕಂತ ಒಂದು ಪ್ರಮುಖವಾದ ಜಿಲ್ಲೆಗಳಾಗಿರುತ್ತೆ. ಎಷ್ಟು? 38ರಲ್ಲಿ 18 ಜಿಲ್ಲೆಗಳಲ್ಲಿ ಜೋಳವನ್ನ ಅಧಿಕವಾಗಿ ಬೆಳೀತಾರೆ. ಸೊ ಈ ಒಂದು ಕಾರಣದಿಂದ ಈ ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಥಾವರಗಳನ್ನ ಅಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರುತ್ತೆ. ಸೊ ಆ ಕಾರಣದಿಂದ ಅಟ್ ಲೀಸ್ಟ್ 17 ಎಥನಾಲ್ ಪ್ಲಾಂಟ್ಸ್ ಓವರ್ ದಿ ನೆಕ್ಸ್ಟ್ 2 years, ಮುಂದಿನ 2 ವರ್ಷಗಳಲ್ಲಿ ಕನಿಷ್ಠ 17 ಎಥನಾಲ್ ಸ್ಥಾವರಗಳನ್ನ ತೆರಿಬೇಕು ಅಂತ ಇಲ್ಲಿ ಪ್ರಸ್ತಾಪನೆ ಮಾಡಲಾಗಿರುತ್ತೆ. ಸೊ ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಅಂದ್ರೆ ಆ ಸ್ಥಳೀಯರಿಗೆ ಈ ಸ್ಥಾವರಗಳಲ್ಲಿ ಉದ್ಯೋಗ ಸಿಗುತ್ತೆ. ಅದಾದ್ಮೇಲೆ ಸೀಮಾಂಚಲ್ ಬೆಲ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ನಾವೇನ್ ಕರಿತೀವಿ, ಸೊ ಆ ಭಾಗ ಕಂಪೇರಿಟಿವ್ಲಿ ಲಿಟಲ್ ಬ್ಯಾಕ್ವರ್ಡ್ ಪ್ಲೇಸ್ ಆಗಿರುತ್ತೆ. ಅದೇ ರೀತಿ ಬಿಹಾರಲ್ಲಿ ಬ್ಯಾಕ್ವರ್ಡ್ ಆಗಿರ್ತಕ್ಕಂಥ
ಆಗಿರ್ತಕ್ಕಂಥ ಜಿಲ್ಲೆಗಳನ್ನ ಅವರು ಸೀಮಾಂಚಲ್ ಬೆಲ್ಟ್ ಅಂತ ಕರಿತೀವಿ. ಸೊ ಸೀಮಾಂಚಲ್ ಬೆಲ್ಟ್ ಅಲ್ಲಿ ಬರ್ತಕ್ಕಂಥ ಪ್ಲೇಸಸ್ ಯಾವ್ದ್ಯಾವ್ದು ಅಂದ್ರೆ ಪೂರ್ಣಿಯಾ, ಕಿಶನ್ಗಂಜ್, ಕತಿಹಾರ್ ಮತ್ತೆ ಅರಾರಿಯಾ ಜಿಲ್ಲೆಗಳು ಬರುತ್ತೆ. ಸೊ ಈ ಒಂದು ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿಗೂ ಕೂಡ ಈ ಎಥನಾಲ್ ಪ್ಲಾಂಟ್ಸ್ ಬಹಳವಾಗಿ ಉಪಯೋಗವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹಾವ್ ಕಮ್ ಟು ದಿ 5th ಆರ್ಟಿಕಲ್. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ನ ನಾವು K100 ಪ್ರಾಜೆಕ್ಟ್ ಅಥವಾ K100 ಯೋಜನೆ ಅಂತ ಕರಿತೀವಿ. ಏನಿದು K100 ಯೋಜನೆ ಅಂದ್ರೆ ಈ K100 ಯೋಜನೆ ಅಂತಕ್ಕಂಥದ್ದು ಬೆಂಗಳೂರು ಮಿಷನ್ 2022 ಅಂತ ಕರಿತೀವಿ. ಸೊ ಇದರ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅಂದ್ರೆ ನಮ್ಮ ಒಂದು ಬೆಂಗಳೂರನ್ನ ಉತ್ತಮಗೊಳಿಸ್ತಕ್ಕಂಥ ಒಂದು ಮಿಷನ್ ಇರುತ್ತೆ, ಅದನ್ನ ನಾವು ಬೆಂಗಳೂರು ಮಿಷನ್ 2022 ಅಂತ ಕರಿತೀವಿ. ಸೊ ಇದರ ಭಾಗವಾಗಿ K100 ಅನ್ನತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ BS ಯಡಿಯೂರಪ್ಪನವರು ಇದ್ದಾಗಲೇ ಅಂದ್ರೆ ಡಿಸೆಂಬರ್ 2020ರಲ್ಲಿನೇ ಈ ಒಂದು ಪ್ರಾಜೆಕ್ಟ್ ಲಾಂಚ್ ಆಗಿತ್ತು. ಸೊ ಪ್ರಾಬಬಲಿ ಇದು ಇವಾಗ ಇಂಪ್ಲಿಮೆಂಟ್ ಆಗ್ತಾ ಇದೆ. ಹಾಗಿದ್ರೆ ಈ ಒಂದು K100 ಪ್ರಾಜೆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ರಾಜಕಾಲುವೆಗಳು ಅಂತ ಏನ್ ಕರಿತೀವಿ. ಸೊ ಈ ಒಂದು ರಾಜಕಾಲುವೆಗಳನ್ನ ಬ್ಯೂಟಿಫೈ ಮಾಡ್ತಕ್ಕಂಥದ್ದು ಅಥವಾ ಈಸ್ಥೆಟಿಕ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ರಾಜಕಾಲುವೆಯನ್ನ ವಿಸಿಟರ್ಸ್ ಅಥವಾ ವಿಹಾರಕ್ಕಾಗಿ ಬಳಸ್ತಕ್ಕಂಥ ಒಂದು ಪ್ರದೇಶಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವು K100 ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಕೊಟ್ಟಿರ್ತಾರೆ. ಆ ಹೆಸರೇನು ಅಂದ್ರೆ ಸಿಟಿಸನ್ಸ್ ವಾಟರ್ ವೇ ಪ್ರಾಜೆಕ್ಟ್ ಅಥವಾ ನಾಗರಿಕ ಜಲಮಾರ್ಗ ಯೋಜನೆ ಅಂತ ಕೂಡ ಕರಿತೀವಿ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಎಸ್ಟಾಬ್ಲಿಷ್ ರಾಜಕಾಲುವೆ ಆಸ್ ವಾಟರ್ ವೇಸ್ ಅಂಡ್ ಎಕಾಲಜಿಕಲ್ ಕಾರಿಡಾರ್ ಅಥವಾ ಈ ರಾಜಕಾಲುವೆಗಳನ್ನ ಜಲಮಾರ್ಗ ಮತ್ತು ಪರಿಸರ ಕಾರಿಡಾರ್ ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಹಾಗಿದ್ರೆ ಈ ರೀತಿಯ ಪ್ರಾಜೆಕ್ಟ್ ಭಾರತ ದೇಶದಲ್ಲಿ ಎಲ್ಲಿ ಮಾಡಿದ್ದಾರೆ ಅಂದ್ರೆ ಗುಜರಾತ್ ನಲ್ಲಿ ಸಬರಾಬತಿ ರಿವರ್ ಏನಿದೆ ಸೊ ಅಲ್ಲೂ ಕೂಡ ಮಾಡಿದ್ದಾರೆ. ಮತ್ತೆ ಪ್ರಪಂಚದಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಈ ರೀತಿಯ ನಾವು ಪ್ರದೇಶಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಆ ಎಲ್ಲ ಪ್ರದೇಶಗಳನ್ನ ನಾವು ಇಲ್ಲಿ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿರ್ತೀವಿ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಇದೇ ಮಾದರಿಯಲ್ಲಿ ಈಗ ಬೆಂಗಳೂರಿನಲ್ಲಿ ಕೂಡ ಈ ರಾಜಕಾಲುವೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವು K100 ಅಂತ ಕರಿತೀವಿ. ಸೊ ಈ ಒಂದು ಪ್ರಾಜೆಕ್ಟ್ ಜೊತೆ ಈ ಪ್ರದೇಶಗಳಲ್ಲಿ ವಾಕಿಂಗ್ ಮತ್ತೆ ಸೈಕ್ಲಿಂಗ್ ಲೈನ್ಸ್ ನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದರಿಂದ ಯಾರೇ ಒಂದು ವಿಸಿಟರ್ಸ್ ಇರ್ತಾರೆ ಅಲ್ಲಿ ಸೈಕ್ಲಿಂಗ್ ಮಾಡ್ಲಿಕ್ಕೆ ಮತ್ತೆ ವಾಕಿಂಗ್ ಮಾಡ್ಲಿಕ್ಕೂ ಕೂಡ ತುಂಬಾ ಅನುಕೂಲವಾಗಿರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಸೊ ಇಲ್ಲಿ ಏನೇನು ಮೇಜರ್ ಆಗಿ ಇಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕಾಲುವೆಗಳನ್ನ ಹೇಗೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಯುರೋಪಿಯನ್ ಸ್ಟೈಲ್ ಪಾತ್ವೇ ಅಂದ್ರೆ ಯುರೋಪಿಯನ್ ಶೈಲಿಯ ಮಾರ್ಗಗಳನ್ನ ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಈ ಸೀವೇಜ್ ಟ್ರೀಟ್ಮೆಂಟ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಈ ಒಳಚರಂಡಿ ನೀರನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ಫಾರೆಸ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಅರಣ್ಯ ಅಭಿವೃದ್ಧಿ ಅಂತ ಕರಿತೀವಿ. ಆ ಒಂದು ಅರಣ್ಯ ಅಭಿವೃದ್ಧಿಯನ್ನ ಯಾವ ಕಾನ್ಸೆಪ್ಟ್ ನ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ ಮಿಯಾವಾಕಿ ಅರಣ್ಯ ಅಭಿವೃದ್ಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಮಿಯಾವಾಕಿ ಫಾರೆಸ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಿಯಾವಾಕಿ ಅರಣ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ವಾಟ್ ಈಸ್ ದಿ ಕಾನ್ಸೆಪ್ಟ್ ಬಿಹೈಂಡ್ ಮಿಯಾವಾಕಿ ಫಾರೆಸ್ಟ್ ಅಂದ್ರೆ ಸೊ ಈ ಒಂದು ಕಾನ್ಸೆಪ್ಟ್ ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಜಾಪನೀಸ್ ಬಾಟನಿಸ್ಟ್ ಆಗಿರ್ತಾರೆ. ಸೊ ಅವರು ಜಪಾನಿನ ಒಬ್ಬ ಸಸ್ಯಶಾಸ್ತ್ರಜ್ಞರಾಗಿರ್ತಾರೆ. ಅವರ ಹೆಸರು ಏನು ಅಂದ್ರೆ ಅಕೀರಾ ಮಿಯಾವಾಕಿ ಅಂತ ಕರಿತೀವಿ. ಸೊ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಕಾನ್ಸೆಪ್ಟ್ ಆಫ್ ಫಾರೆಸ್ಟ್ ಡೆವಲಪ್ಮೆಂಟ್ ನ ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನ ನಾವು ಮಿಯಾವಾಕಿ ಫಾರೆಸ್ಟ್ ಅಥವಾ ಮಿಯಾವಾಕಿ ಅರಣ್ಯ ಅಂತ ಕರಿತೀವಿ. ಸೊ ಈ ಮಿಯಾವಾಕಿ ಅರಣ್ಯದ ಒಂದು ಸ್ಪೆಷಾಲಿಟಿ ಏನಂದ್ರೆ ಆ ಅರಣ್ಯ ತುಂಬಾ ಡೆನ್ಸ್ ಆಗಿರುತ್ತೆ ಮತ್ತೆ ನೇಟಿವ್ ಫಾರೆಸ್ಟ್ ಆಗಿರುತ್ತೆ. ಅಂದ್ರೆ ಆ ಕಾಡುಗಳು ತುಂಬಾ ದಟ್ಟವಾಗಿರುತ್ತೆ ಮತ್ತೆ ಸ್ಥಳೀಯವಾದ ಕಾಡುಗಳನ್ನ ಅಲ್ಲಿ ಅಭಿವೃದ್ಧಿ ಪಡಿಸ್ತಾರೆ. ಅಂದ್ರೆ ಇವಾಗ ಕರ್ನಾಟಕದ ಬೆಂಗಳೂರಿನಲ್ಲಿ ಈ ರಾಜಕಾಲುವೆಗಳ ಬಳಿ ಅರಣ್ಯವನ್ನ ಏನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಸ್ಥಳೀಯವಾಗಿ ಬೆಳೆಯಬಹುದಾದಂತಹ ಗಿಡಗಳನ್ನೇ ಇಲ್ಲಿ ನೆಡ್ತಾರೆ. ದೇ ಡೋಂಟ್ ಯೂಸ್ ಸಮಥಿಂಗ್. ಸೊ ಈ ಪ್ರದೇಶದಲ್ಲಿ ಬೆಳೆಯಲಾಗದ ಸಸ್ಯಗಳನ್ನ ಬೆಳೆಸೋದಿಲ್ಲ. ಸೊ ಈ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ನೇಟಿವ್ ಫಾರೆಸ್ಟ್ ನೇ ಇಲ್ಲಿ ಡೆವಲಪ್ ಮಾಡಲಾಗುತ್ತೆ. ಸೊ ಇದನ್ನ ನಾವು ಮಿಯಾವಾಕಿ ಫಾರೆಸ್ಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಈ ಒಂದು ಫಾರೆಸ್ಟ್ಗೂ ಕನ್ವೆನ್ಷನಲ್ ಫಾರೆಸ್ಟ್ಗೂ ಅಂದ್ರೆ ಬೇರೆ ರೀತಿಯಲ್ಲಿ ನಾವು ಅರಣ್ಯವನ್ನ ಏನ್ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಇಲ್ಲಿ ಪ್ಲಾಂಟ್ ಗ್ರೋತ್ ಅನ್ನೋದು 10 times ಫಾಸ್ಟರ್ ಇರುತ್ತೆ. ಅಂದ್ರೆ ಗಿಡಗಳ ಬೆಳವಣಿಗೆ ಒಂದು 10 ಪಟ್ಟು ವೇಗವಾಗಿರುತ್ತೆ. ಅಂದ್ರೆ 10 ವರ್ಷ ಟೈಮ್ ಅಲ್ಲಿ ಏನ್ ಸಸ್ಯಗಳು ಬೆಳೆಯುತ್ತೋ ಅದು ಒಂದೇ ವರ್ಷದಲ್ಲಿ ಬೆಳೆಯುತ್ತೆ. ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಅದಾದ್ಮೇಲೆ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು
30 ಟೈಮ್ಸ್ ಡೆನ್ಸರ್ ಇರುತ್ತೆ. ಅಂದ್ರೆ ನಮ್ಮ ಸಾಮಾನ್ಯ ಕಾಡುಗಳೇನಿರುತ್ತೆ ಆ ಕಾಡುಗಳಿಗಿಂತ 30 ಪಟ್ಟು ದಟ್ಟವಾಗಿರ್ತಕ್ಕಂಥ ಕಾಡುಗಳಾಗಿರ್ತವೆ. ಈ ಕಾನ್ಸೆಪ್ಟ್ ಅನ್ನ ನಾವು ಮಿಯಾವಾಕಿ ಫಾರೆಸ್ಟ್ ಅಂತ ಕರಿತೀವಿ. So with this we have come to the last article. So ಇದು ಒಂದು ಅಪಾಯಿಂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಯಾವ ಅಪಾಯಿಂಟ್ಮೆಂಟ್ ಅಂದ್ರೆ ಅಮೆರಿಕಾದ CIA ಅಪಾಯಿಂಟ್ಮೆಂಟ್. CIA ಅಂದ್ರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಸೊ ಇವಾಗ ಭಾರತ ದೇಶದಲ್ಲಿ CBI ಹೇಗಿರುತ್ತೋ ಅದೇ ರೀತಿಯಲ್ಲಿ ಅಮೆರಿಕದಲ್ಲಿರ್ತಕ್ಕಂಥ ಏಜೆನ್ಸಿಯನ್ನ ನಾವು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಕರಿತೀವಿ. ಸೊ ಈ ಒಂದು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಇಂಡಿಯನ್ ಅಮೆರಿಕನ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಟೆಕ್ನಿಕಲ್ ಸಪೋರ್ಟ್ಗೆ ಅಥವಾ ತಂತ್ರಜ್ಞಾನ ಅಭಿವೃದ್ಧಿಗೆ ಆಯ್ಕೆ ಆಗಿರ್ತಾರೆ. ಸೊ ಮ್ಯಾಕ್ಸಿಮಮ್ ನಮ್ಗೆ ಎಕ್ಸಾಮ್ ಅಲ್ಲಿ ಈ ಒಂದು ಪರ್ಸನ್ ನ ಹೆಸರನ್ನ ಕೇಳ್ಬೋದಾಗಿರುತ್ತೆ. ಸೊ ಆ ವ್ಯಕ್ತಿಯನ್ನ ನಾವು ಮುಲ್ಚಂದ್ ದಾನಿ ಅಂತ ಕರಿತೀವಿ. ಸೊ ಇವರು ಇಂಡಿಯನ್ ಅಮೆರಿಕನ್ ಸಿಲಿಕಾನ್ ವ್ಯಾಲಿ IT ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಈ ಒಂದು ಕಾರಣದಿಂದ ಅವರು IT ಯಲ್ಲಿ ಎಕ್ಸ್ಪರ್ಟ್ ಆಗಿರುವ ಕಾರಣದಿಂದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿದೆ, ಅಮೆರಿಕದು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿದೆ, ಸೊ ಇದಕ್ಕೆ ಫಸ್ಟ್ ಎವರ್ ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿರ್ತಾರೆ. ಅಂದ್ರೆ ಇಂಡೋ ಅಮೆರಿಕನ್ ಮೂಲದ ಮೊಟ್ಟ ಮೊದಲ ಒಬ್ಬ ವ್ಯಕ್ತಿ. ಈ ಗುಪ್ತಚರ ಸಂಸ್ಥೆ ಏನಿರುತ್ತೆ ಅಮೆರಿಕದು, ಅದಕ್ಕೆ ಮುಖ್ಯ ತಂತ್ರಜ್ಞಾನ ಅಧಿಕಾರಿಯಾಗಿ ಇವರು ನೇಮಕಗೊಂಡಿರ್ತಾರೆ. ಸೊ ಇಷ್ಟು ಮಾಹಿತಿ ನಿಮ್ಗೆ ಈ ಅಪಾಯಿಂಟ್ಮೆಂಟ್ ಕುರಿತಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ we have completed all the current affairs of the day. With this we have come to Inquest challenge number 151. You can just pause the video here, go through the questions and give it the answers. So once again I'll meet you tomorrow with tomorrow's Inquest current affairs. Till then, keep reading, be safe, and thank you very much for watching.